ಆಡಳಿತಾತ್ಮಕ ಅನುಕೂಲದ ಹಿತದೃಷ್ಟಿಯಿಂದ ಯಾದಗಿರಿ ನಗರದಲ್ಲಿ ಕಳೆದ 9 ವರ್ಷಗಳ ಹಿಂದೆ ಸುಮಾರು 200ಕ್ಕೂ ಅಧಿಕ ಕೋಟಿ ಖರ್ಚು ಮಾಡಿ ಹೊಸ ಜಿಲ್ಲಾಡಳಿತ ಭವನವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ನಿರ್ಮಾಣ ಮಾಡಿದ 9 ವರ್ಷದಲ್ಲಿ ಜಿಲ್ಲಾಡಳಿತ ಭವನದ ಬಹುತೇಕ ಕೋಣೆಗಳ ಗೋಡೆಗಳು ಬಿರುಕು ಬಿಟ್ಟಿದ್ದವು. ಈ ಬಗ್ಗೆ ಕಳೆದ 1 ವಾರದ ಹಿಂದೆ ಅಷ್ಟೇ TV9 ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿದೆ. ವರದಿ ಪ್ರಸಾರ ಮಾಡಿದ ಬಳಿಕ ಈಗ ಅಧಿಕಾರಿಗಳು ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಯಾವ್ಯಾವ ಗೋಡೆಗಳು ಬಿರುಕು ಬಿಟ್ಟಿದ್ದವು ಆ ಗೋಡೆಗಳ ರಿಪೇರಿ ಕಾರ್ಯ ಶುರು ಮಾಡಿರುವಂಥದ್ದು. ಏನು TV9 ವರದಿಯನ್ನು ಪ್ರಸಾರ ಮಾಡಿತ್ತು. TV9 ವರದಿ ಪ್ರಸಾರ ಮಾಡಿದ ಬಳಿಕ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಖುದ್ದು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರ ಕರೆ ಮಾಡಿ ಮೌಖಿಕವಾಗಿ ಆದೇಶ ಕೂಡ ಮಾಡಿದ್ರು. ಅಂದರೆ ಯಾವ್ಯಾವ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ ಆ ಕೋಣೆಗಳ ಗೋಡೆಗಳನ್ನು ಏನು ಕೂಡಲೇ ದುರಸ್ತಿ ಮಾಡುವಂತೇಳಿ ಮೌಖಿಕವಾಗಿ ಆದೇಶ ಮಾಡಿದರು. ಆದೇಶ ಮಾಡಿದ ಬಳಿಕ ಜಿಲ್ಲಾಧಿಕಾರಿಗಳು ಜೊತೆಗೆ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿ ಖುದ್ದು ಏನು ಬಹುತೇಕ ಕಚೇರಿಗಳ ಕೋಣೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಯಾವ್ಯಾವ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ ಅಂಥ ಕೋಣೆಗಳ ಪರಿಶೀಲನೆ ಮಾಡಿ ಗೋಡೆಗಳನ್ನು ಐಡೆಂಟಿಫೈ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಾದ ಬಳಿಕ ಈಗ ಕೋಣೆಗಳನ್ನು ಏನು ಬಿರುಕು ಬಿಟ್ಟಿದ್ದವು ಗೋಡೆಗಳು ಆ ಗೋಡೆಗಳನ್ನು ರಿಪೇರಿ ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಸುಮಾರು 25ಕ್ಕೂ ಅಧಿಕ ಇಲಾಖೆ ಕಚೇರಿಗಳು ಕರ್ತವ್ಯ ನಿರ್ವಹಿಸ್ತವೆ. ನೂರಾರು ಜನ ಅಧಿಕಾರಿ ಮತ್ತು ಸಿಬ್ಬಂದಿ ಕೆಲಸವನ್ನು ಮಾಡ್ತಾರೆ. ಅವರೆಲ್ಲರೂ ಸಹಿತ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜೊತೆಗೆ ಪ್ರತಿನಿತ್ಯವೂ ಸಹಿತ ಜೀವಭಯದಲ್ಲಿ ಅಧಿಕಾರಿ ಸಿಬ್ಬಂದಿ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಯಾವಾಗ TV9 ಈ ಬಗ್ಗೆ ವಿಸ್ತೃತವಾದ ವರದಿ ಅಂದರೆ TV9 ತಂಡ ಜಿಲ್ಲಾಡಳಿತ ಭವನಕ್ಕೆ ಎಂಟ್ರಿ ಕೊಟ್ಟು ಯಾವ್ಯಾವ ಗೋಡೆಗಳು ಯಾವ್ಯಾವ ಮೇಲ್ಛಾವಣಿ ಶಿಥಿಲಾವಸ್ಥೆಗೆ ಬಂದಿದೆ ಅಂಥ ಕಡೆ ಪರಿಶೀಲನೆ ಮಾಡಿ ಗೋಡೆಗಳ ಬಗ್ಗೆ ಜೊತೆಗೆ ಅಲ್ಲಿರುವಂಥ ದುಸ್ಥಿತಿ ಬಗ್ಗೆ TV9 ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆಗಿ ಜಿಲ್ಲಾಧಿಕಾರಿಗಳಿಗೆ ಮೌಖಿಕ ಆದೇಶ ಕೊಡುವಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗೋಡೆಗಳ ರಿಪೇರಿ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಬಹುತೇಕ ಯಾವ್ಯಾವ ಗೋಡೆಗಳು ಬಿರುಕು ಬಿಟ್ಟಿದ್ದು ಅಂಥ ಗೋಡೆಗಳನ್ನು ಈಗ ಕಾರ್ಮಿಕರ ಮೂಲಕ ಗೋಡೆಗಳನ್ನು ರಿಪೇರಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಆ ಗೋಡೆಗಳಿಗೆ ಯಾವ್ಯಾವ ಗೋಡೆಗಳು ಬಿರುಕು ಬಿಟ್ಟಿದ್ದು ಆ ಗೋಡೆಗಳಿಗೆ ಸಿಮೆಂಟನ್ನು ಮೆತ್ತುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ಏನು ಬೀಳುವಂಥ ಆತಂಕ ಏನು ಸೃಷ್ಟಿಯಾಗಿತ್ತು ಅಂಥ ಗೋಡೆಗಳಿಗೆ ಸಂಪೂರ್ಣವಾಗಿ ಈಗ ರಿಪೇರಿ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಇದು ಈಗ ರಿಪೇರಿ ಕಾರ್ಯ ಮುಂದಾಗಿರುವಂಥ ಕಾರಣಕ್ಕಾಗಿ ಇದು TV9ನ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳ್ಬೋದಾಗಿದೆ. ಜೊತೆಗೆ TV9 ವರದಿ ಪ್ರಸಾರ ಮಾಡಿದ ಕಾರಣಕ್ಕಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ರಿಪೇರಿ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಈಗ ರಿಪೇರಿ ಆಗ್ತಿರೋ ಕಾರಣಕ್ಕಾಗಿ ಬಹುತೇಕ ಕೆಲವೊಂದಿಷ್ಟು ಕೋಣೆಗಳ ರಿಪೇರಿ ಕಾರ್ಯ ಸಂಪೂರ್ಣವಾಗಿ ಮುಕ್ತಾಯ ಕೂಡ ಆಗಿದೆ. ಹೀಗಾಗಿ ಕೃಷಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿ ಮತ್ತು ಸಿಬ್ಬಂದಿ ಜೀವ ಭಯದಲ್ಲಿ ಕೆಲಸ ಮಾಡ್ತಿದ್ರು. ಈಗ ಆ ಒಂದು ಭಯ ಈಗ ಹೊರಟೋಗಿದೆ ಅಂತ ಹೇಳ್ಬೋದು. ಯಾಕಂದರೆ ಗೋಡೆಗಳು ಸಂಪೂರ್ಣವಾಗಿ ಈಗ ರಿಪೇರಿ ಕಾರ್ಯ ಆಗ್ತಿರುವ ಕಾರಣಕ್ಕಾಗಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಿರಾಳರಾಗಿ ಈಗ ಕೆಲಸ ನಿರ್ವಹಿಸುವಂಥ ಅವಕಾಶ ಸಹಿತ ಈಗ ಸಿಕ್ಕಿರುವಂಥದ್ದು. ಈಗ ಸಾರ್ವಜನಿಕರು ಸಹಿತ ಸಾಕಷ್ಟು ಬಾರಿ ದೂರು ಕೊಡ್ತಾಯಿದ್ರು, ಇಲ್ಲಿ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ, ಮೇಲ್ಛಾವಣಿ ಸಿಮೆಂಟ್ ಉದುರಿ ಬೀಳ್ತಿದೆ. ಈಗ ನಾವು ಕೂಡ ಈಗ ಅಂಗೈಯಲ್ಲಿ ಜೀವ ಇಟ್ಕೊಂಡು ಈ ಒಂದು ಕಚೇರಿಗಳಿಗೆ ಕೆಲಸ ಕಾರ್ಯಗಳಿಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಸಾರ್ವಜನಿಕರು ಇರುವಂಥ ಭಯ ಏನಿತ್ತು ಅದು ಕೂಡ ಈಗ ದೂರ ಆಗಿರುವಂಥದ್ದು. ಒಟ್ಟಲ್ಲಿ ಹೇಳಬೇಕಾದ್ರೆ TV9 ಈಗ ವರದಿಯನ್ನು ಪ್ರಸಾರ ಮಾಡಿತ್ತು. TV9 ವರದಿ ಪ್ರಸಾರ ಮಾಡಿದ ಬಳಿಕ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗೋಡೆಗಳ ರಿಪೇರಿ ಕಾರ್ಯ ಮಾಡ್ತಿದ್ದಾರೆ. ಯಾವ ಅಧಿಕಾರಿ ಯಾವ ಸಿಬ್ಬಂದಿ ಜೀವ ಭಯದಲ್ಲಿ ಅಂಗೈಯಲ್ಲಿ ಜೀವ ಇಟ್ಕೊಂಡು ಏನು ಕೆಲಸ ಮಾಡ್ತಿದ್ರು ಅವರು ಕೂಡ ಈಗ ನಿರಾಳರಾಗಿದ್ದಾರೆ. ಸಂಪೂರ್ಣವಾಗಿ ಭಯಮುಕ್ತವಾದ ವಾತಾವರಣದಲ್ಲಿ ಕೆಲಸ ಮಾಡುವಂಥ ಈಗ ವಾತಾವರಣದಲ್ಲಿ ಸದ್ಯ ನಿರ್ಮಾಣ ಆಗಿರೋಂಥದ್ದು. ಇದು ಎಲ್ಲದಕ್ಕೂ ಕಾರಣ TV9 ವರದಿ ಅಂತ ಹೇಳ್ಬೋದಾಗಿದೆ. TV9 ವರದಿಯನ್ನು ಪ್ರಸಾರ ಮಾಡಿತ್ತು. TV9 ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಬಹುತೇಕ ಎಲ್ಲ ಬಿರುಕು ಬಿಟ್ಟಂಥ ಗೋಡೆಗಳ ರಿಪೇರಿ ಕಾರ್ಯ ಈಗ ಆಗ್ತಿರುವಂಥದ್ದಾಗಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್ ಹೊಸೂರ್, TV9 ಡಿಜಿಟಲ್, ಯಾದಗಿರಿ.